ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಅಧ್ಯಾಯ 2 ರಾಜಕೀಯ ಸಿದ್ಧಾಂತದ ಅಧ್ಯಯನದ ವಿಧಾನಗಳಲ್ಲಿ ಬರ್ತಕ್ಕಂತಹ ಎರಡನೇ ವಿಧಾನ ಸಾಂಪ್ರದಾಯಿಕ ಅಥವಾ ಮೌಲ್ಯ ಆಧಾರಿತ ವಿಧಾನ, ನಾರ್ಮೇಟಿವ್ ಮೆಥಡ್ ಆರ್ ಕ್ಲಾಸಿಕಲ್ ಮೆಥಡ್. ಮೊದಲನೇದಾಗಿ ಪ್ರಸ್ತಾವನೆ. ಈ ಸಾಂಪ್ರದಾಯಿಕ ವಿಧಾನವನ್ನು ಮೌಲ್ಯ ಆಧಾರಿತ ವಿಧಾನ ಅಂತಲೂ ಕ್ಲಾಸಿಕಲ್ ರಾಜಕೀಯ ಸಿದ್ಧಾಂತ ಅಂತಲೂ ಕರೆಯಲಾಗ್ತಾ ಇದೆ. ಆಂಗ್ಲ ಭಾಷೆಯಲ್ಲಿ ನಾರ್ಮೇಟಿವ್ ಥಿಯರಿ ಆರ್ ಮೆಥಡ್ ಎಂದು ಕರೆಯಲಾಗ್ತಾ ಇದೆ. ಈ ಆಂಗ್ಲ ಭಾಷೆಯ ನಾರ್ಮೇಟಿವ್ ಅಂತಕ್ಕಂತಹ ಪದದ ಅರ್ಥ ಅಂತಂದರೆ ಮೌಲ್ಯಮಾಪನ ಮಾಡಲು ಇರುವ ಮಾನದಂಡ ಅಂತ ಹೇಳಲಾಗ್ತಾ ಇದೆ, ಅಥವಾ ನಿರ್ಣಯಗಳಿಗೆ ಬರುವ ರೀತಿಯನ್ನು ನಾರ್ಮೇಟಿವ್ ಅಂತೇಳಿ ಕರೆಯಲಾಗ್ತಾ ಇದೆ. ಯಾವ ಮೌಲ್ಯಮಾಪನ ಅಂತಂದರೆ ರಾಜಕೀಯ ಸಿದ್ಧಾಂತಗಳಲ್ಲಿ ಬರ್ತಕ್ಕಂತಹ ವರ್ತನೆಗಳು ಅಥವಾ ಆ ಸಿದ್ಧಾಂತಗಳಿಂದ ಹೊರಬರ್ತಿದ್ದಕ್ಕಂತಹ ಫಲಿತಾಂಶಗಳಾಗಿರ್ಬೋದು, ಅಥವಾ ಆ ಸಿದ್ಧಾಂತಗಳ ಸ್ಥಿತಿಗತಿಗಳಿಂದಾಗಿ ಬರ್ತಕ್ಕಂತಹ ಒಂದು ಪರಿಣಾಮಗಳ ಕುರಿತಾಗಿ ಮೌಲ್ಯಮಾಪನ ಮಾಡುವುದಾಗಿದೆ. ಈ ವಿಧಾನದಲ್ಲಿ ಬರ್ತಕ್ಕಂತಹ ಮುಖ್ಯ ಅಂಶಗಳಾದಂತಹ ರಾಜ್ಯ, ಸರ್ಕಾರ, ಅದರ ಅಧಿಕಾರ ಹಾಗೂ ಆ ಕಾಲದ ರಾಜಕೀಯ ಪರಿಕಲ್ಪನೆಗಳನ್ನು ಮೌಲ್ಯ ಆಧಾರಿತವಾಗಿ ಅಧ್ಯಯನ ಮಾಡುವುದು ಈ ಸಿದ್ಧಾಂತ ಒಳಗೊಂಡಿದೆ. ಸರಳವಾಗಿ ಹೇಳುವುದಾದರೆ ಆಯಾ ಕಾಲದಲ್ಲಿ ಘಟಿಸಿರ್ತಕ್ಕಂತಹ ಘಟನೆಗಳ ನಿರೀಕ್ಷೆ ಅಂತೇಳಿ ಹೇಳಬಹುದು. ಒಮ್ಮೊಮ್ಮೆ ಆ ಘಟನೆಗಳ ನಿರ್ಣಯಗಳಿಗೆ ನಿರೀಕ್ಷೆ ಬರದೇ ಇರಬಹುದು. ಹೀಗೆ ಮೌಲ್ಯ ಆಧಾರಿತ ವಿಧಾನ ಅಥವಾ ಮಾರ್ಗ ಅಥವಾ ದೃಷ್ಟಿಕೋನ, ಇದು ಹೆಸರೇ ಹೇಳುವಂತೆ ಈ ಒಂದು ವಿಧಾನದಲ್ಲಿ ಮೌಲ್ಯಗಳಿಗೂ ಮತ್ತು ಇಚ್ಛೆಗಳೊಡಗೂನೆ ಈ ಒಂದು ಸಿದ್ಧಾಂತ ಗುರುತಿಸಿಕೊಳ್ಳುತ್ತದೆ. ಈ ವಿಧಾನವನ್ನು ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರಾದಂತಹ ಪ್ಲೇಟೋ, ಅರಿಸ್ಟಾಟಲ್, ಹೆಗಲ್, ಮಿಲ್, ಕಾಂಟ್, ರುಸೋ ಮುಂತಾದವರು ರಾಜ್ಯಶಾಸ್ತ್ರದಲ್ಲಿ ಇದನ್ನು ಉಪಯೋಗಿಸಿ ಬೆಂಬಲಿಸಿರುವುದನ್ನು ನಾವು ನೋಡಬಹುದು. ಈ ಸಿದ್ಧಾಂತದ ಅಥವಾ ಈ ವಿಧಾನದ ಲಕ್ಷಣಗಳು. ಮೊದಲನೇದಾಗಿ, ಈ ವಿಧಾನದಲ್ಲಿ ಅನುಸರಿಸಲಾಗ್ತಿರುವ ಅಧ್ಯಯನದ ಕ್ರಮ ಚಿಂತನೆ, ಊಹೆ ಅಥವಾ ಕಲ್ಪನೆಯನ್ನು ಆಧರಿಸಿರುತ್ತದೆ ಅಂತ ಹೇಳ್ಬೋದು. ಅಂದರೆ ಆಯಾ ಕಾಲದಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಸಿದ್ಧಾಂತಗಳನ್ನು ನೋಡಿದಾಗ ಆ ಸಿದ್ಧಾಂತದಲ್ಲಿ ಇರ್ತಕ್ಕಂತಹ ಯಾವುದೇ ತೆರನಾದಂತಹ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಲು ಕಲ್ಪನೆಯನ್ನು ಅಥವಾ ಊಹಾತ್ಮಕ ವಿಧಾನವನ್ನು ಇಲ್ಲಿ ಅನುಸರಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ನೈತಿಕ ನಿಯಮಗಳಿಗೆ, ಆದರ್ಶಗಳಿಗೆ ಹಾಗೂ ಮೌಲ್ಯಗಳಿಗೆ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಇದು ಚಿಂತನೆ, ಊಹೆ, ಕಲ್ಪನೆಯನ್ನು ಆಧರಿಸಿ ಅಧ್ಯಯನ ಮಾಡಲಾಗ್ತಾ ಇದೆ. ಎರಡನೇದಾಗಿ, ರಾಜಕೀಯ ಸಿದ್ಧಾಂತದಲ್ಲಿ ಬರುವ ಆಡಳಿತ, ಅಧಿಕಾರ, ರಾಜ್ಯದ ಗುರಿ, ಉದ್ದೇಶ ಮುಂತಾದ ವಿಷಯಗಳು ಇತ್ಯರ್ಥವಾಗುವುದು ನೈತಿಕ ಅಥವಾ ತಾತ್ವಿಕ ಸೂತ್ರಗಳ ಮೂಲಕ ಅಂತೇಳಿ ಹೇಳಲಾಗ್ತಾ ಇದೆ. ಈ ಅಧ್ಯಯನದ ವಿಧಾನದ ಮೂಲಕ ಯಾವುದೇ ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡುವಾಗ ಆ ಅಧ್ಯಯನದಲ್ಲಿ ಬರ್ತಕ್ಕಂಥ ಅಂಶಗಳಾದಂತಹ ಆಡಳಿತ, ಅಧಿಕಾರ, ಆಯಾ ಕಾಲದ ರಾಜ್ಯದ ಗುರಿ, ಉದ್ದೇಶ ಹೀಗೆ ಮುಂತಾದ ವಿಷಯಗಳನ್ನು ಇತ್ಯರ್ಥಪಡಿಸಿಕೊಳ್ಳಲಿಕ್ಕೆ ಈ ವಿಧಾನವನ್ನು ಬಳಸಿದಾಗ ಈ ವಿಧಾನದಲ್ಲಿ ಆ ಅಂಶಗಳನ್ನು ನೈತಿಕ ಅಥವಾ ತಾತ್ವಿಕ ಸೂತ್ರಗಳ ಮೂಲಕ
ಅಧ್ಯಯನವನ್ನು ಮಾಡಿರುವುದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಪ್ಲೇಟೋನಿಂದ ಮಹಾತ್ಮ ಗಾಂಧಿಯ ಕಾಲದವರೆಗಿನ ತತ್ವಜ್ಞಾನಿಗಳ ವಿಚಾರಧಾರೆಗಳನ್ನು ನೈತಿಕ ಮತ್ತು ಆಧ್ಯಾತ್ಮಿಕ ತಳಹದಿಯ ಮೇಲೆ ರೂಪುಗೊಂಡಿದ್ದನ್ನು ನಾವು ಇಲ್ಲಿ ಕಾಣಬಹುದು. ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಆದರ್ಶಗಳ ಒಂದು ಹೊನಲನ್ನೇ ಹರಿಸಿದ್ದನ್ನು ನಾವು ಕಾಣಬಹುದು. ಆದರೆ ಈ ತಾತ್ವಿಕ ವಿಚಾರಗಳನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯವಾಗದು. ಯಾಕಂದರೆ ಅವು ಕೇವಲ ಆದರ್ಶಗಳಾಗಿಯೇ ಉಳಿಯುತ್ತೇವೆ ಅಂತಕ್ಕಂತಹ ಒಂದು ಟೀಕೆಗಳಿರುವುದರಿಂದ ಅವುಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಮೂರನೇ ಅಂಶ ಅಂತಂದರೆ ರಾಜಕೀಯ ಸಿದ್ಧಾಂತದಲ್ಲಿ ಬರುವ ರಾಜಕೀಯ ಜೀವನ ಮಾನವ ಸಂಬಂಧಿತವಾದ್ದರಿಂದ ವಾಸ್ತವಗಳು, ಸಂಗತಿಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಪ್ರಕ್ರಿಯೆಗಳನ್ನು ಮೌಲ್ಯ ಆಧಾರಿತವಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಅಂದರೆ ಆಯಾ ಕಾಲಕ್ಕೆ ರೂಪುಗೊಂಡಿರ್ತಕ್ಕಂತಹ ಈ ರಾಜಕೀಯ ಸಿದ್ಧಾಂತಗಳನ್ನು ಆಯಾ ಕಾಲದ ರಾಜಕೀಯ ಜೀವನ ಮಾನವ ಸಂಬಂಧಿತವಾಗಿ ರೂಪಿತಗೊಂಡಿರೋದರಿಂದ ಆಯಾ ಕಾಲದಲ್ಲಿ ಘಟಿಸಿರ್ತಕ್ಕಂತಹ ಒಂದು ವಾಸ್ತವ ಘಟನೆಗಳನ್ನು, ಸಂಗತಿಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ನಾವು ಮೌಲ್ಯ ಆಧಾರಿತವಾಗಿ ಪರಿಗಣನೆಗೆ ತೆಗೆದುಕೊಂಡಾಗ ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿದೆ. ಮೌಲ್ಯಗಳ ಹೊರತಾಗಿ ಅವುಗಳನ್ನು ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಮೌಲ್ಯ ಆಧಾರಿತವಾಗಿ ಊಹೆ, ಕಲ್ಪನಾತೀತವಾಗಿ ನಾವು ಆ ಒಂದು ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದಾಗ ನಿಖರವಾದಂತಹ ಪರಿಹಾರೋಪಾಯ ಮತ್ತು ಪರಿಣಾಮಗಳನ್ನು ಅಲ್ಲಿ ನಿಖರವಾಗಿ ಅಧ್ಯಯನ ಮಾಡುವುದರ ಮೂಲಕ ವಿವರಿಸಬಹುದು. ನಾಲ್ಕನೇದಾಗಿ ರಾಜಕೀಯ ಜೀವನದ ಔಚಿತ್ಯವನ್ನು ಪ್ರೇರೇಪಿಸುವ ಮತ್ತು ಸ್ಫೂರ್ತಿ ನೀಡುವ ಮೌಲ್ಯ ತಟಸ್ಥತೆಯಿಂದ ರಾಜಕೀಯ ಅಧ್ಯಯನವನ್ನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇತಿಹಾಸದ ಉದ್ದಕ್ಕೂ ರಾಜಕೀಯ ಸಿದ್ಧಾಂತಗಳಲ್ಲಿ ಹಲವಾರು ವಿದ್ವಾಂಸರು, ತತ್ವಜ್ಞಾನಿಗಳು ಮೌಲ್ಯಗಳ ಆಧಾರಿತವಾಗಿ ನಿರ್ಣಯವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ, ಈಗಲೂ ಕೂಡ ಮಾಡುತ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗೆ ರಾಜಕೀಯ ಜೀವನದ ಔಚಿತ್ಯವನ್ನು ಅಧ್ಯಯನ ಮಾಡುವಾಗ, ಪ್ರೇರೇಪಿಸುವಾಗ, ಸ್ಫೂರ್ತಿ ನೀಡುವಾಗ ಆಯಾ ಕಾಲದ ಮೌಲ್ಯಗಳನ್ನು ಆಧಾರಿತವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿದೆ. ಹೊರತು ಆ ಮೌಲ್ಯ ತಟಸ್ಥತೆಯಿಂದ ರಾಜಕೀಯ ಅಧ್ಯಯನವನ್ನು ದೂರ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ನಾಲ್ಕನೇದಾಗಿ ರಾಜಕೀಯ ಜೀವನದ ಔಚಿತ್ಯವನ್ನು ಅದರ ಕುರಿತಾದಂತಹ ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲು, ಸರಿಯಾಗಿ ಕಾರ್ಯಮಗ್ನರಾಗಲು ಮತ್ತು ಉತ್ತಮ ರಾಜಕೀಯ ಜೀವನವನ್ನು ಹೊಂದಲು ರಾಜಕೀಯ ಸಿದ್ಧಾಂತಗಳಲ್ಲಿ ಈ ಮೌಲ್ಯಗಳನ್ನು ತಿರಸ್ಕರಿಸುವಂತಿಲ್ಲ ಅಂತ ಹೇಳ್ಬೋದು. ಅಂದರೆ ಆಯಾ ಕಾಲದ ರಾಜಕೀಯ ಸಿದ್ಧಾಂತಗಳ ಆಧಾರಿತವಾಗಿ ರಾಜಕೀಯ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದಾಗ ಆ ಸಿದ್ಧಾಂತಗಳಲ್ಲಿ ಬರ್ತಕ್ಕಂತಹ ನಿರ್ಧಾರಗಳನ್ನು ಅನುಸರಿಸಿಕೊಂಡು ಅವುಗಳಲ್ಲಿ ಈ ಊಹಾತ್ಮಕ ಮತ್ತು ಇಚ್ಛೆಗಳೊಡನೆ ಆ ಒಂದು ಕಲ್ಪನೆಗಳಲ್ಲಿ ಕಾರ್ಯಮಗ್ನರಾಗಲು, ಆಯಾ ಕಾಲದ ಉತ್ತಮ ರಾಜಕೀಯ ಜೀವನ ಹೇಗಿತ್ತು ಅನ್ನೋದನ್ನು ಅರಿತುಕೊಳ್ಳಲು ಈ ಸಿದ್ಧಾಂತಗಳನ್ನು ಸಾಂಪ್ರದಾಯಿಕ ವಿಧಾನದ ಮೂಲಕ, ಮೌಲ್ಯ ಆಧಾರಿತ ವಿಧಾನದ ಮೂಲಕ ಅಧ್ಯಯನ ಮಾಡಿದಾಗ ನಮಗೆ ಸರಿಯಾಗಿ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಈ ರಾಜಕೀಯ ಸಿದ್ಧಾಂತಗಳನ್ನು,
ಮೌಲ್ಯ ಆಧಾರಿತವಾಗಿ ಅಧ್ಯಯನ ಮಾಡುವುದನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇನ್ನು ಆರನೇದಾಗಿ, ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ಸಿದ್ಧಾಂತವು ಒಂದು ವಿಜ್ಞಾನವಾಗಿ ಬೆಳೆಯಬಹುದಾದರೂ ಮೌಲ್ಯಗಳನ್ನು ತಿರಸ್ಕರಿಸಿದರೆ ಅದೊಂದು ನಿಷ್ಕ್ರಿಯ ಹೀನ ವಿಷಯವಾಗಿ ಉಳಿಯುತ್ತದೆ ಅಂತ ಹೇಳ್ಬೋದು. ಏಕೆಂದರೆ ಈ ರಾಜಕೀಯ ಸಿದ್ಧಾಂತವು ಒಂದು ವಿಜ್ಞಾನವಾಗಿ ಬೆಳೆದರೂ ಕೂಡ ಅದನ್ನು ಮೌಲ್ಯ ಆಧಾರಿತವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದರಲ್ಲಿರ್ತಕ್ಕಂತಹ ನೈಜತೆಯನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯವಿದೆ. ಹೊರತು ವ್ಯಕ್ತಿ ಮತ್ತು ಸಮಾಜ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಮಾಡುವುದು ಮೌಲ್ಯ ಆಧಾರಿತವಾಗಿ ಹೊರತು ವೈಜ್ಞಾನಿಕತೆಯಿಂದ ಅಲ್ಲ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ರಾಜಕೀಯ ಸಿದ್ಧಾಂತವು ಒಂದು ವಿಜ್ಞಾನವಾಗಿ ಬೆಳೆಯಬಹುದಾದರೂ ಅದರಲ್ಲಿರ್ತಕ್ಕಂತಹ ಮೌಲ್ಯಗಳನ್ನು ತಿರಸ್ಕರಿಸಿದ್ದೇ ಆದಲ್ಲಿ ಅದೊಂದು ನಿಷ್ಕ್ರಿಯವಾದಂಥ ಹೀನ ವಿಷಯ ಅಂತೇಳಿ ಹೇಳಲಾಗ್ತಾ ಇದೆ. ಇದಿಷ್ಟು ಸಾಂಪ್ರದಾಯಿಕ ಅಥವಾ ಮೌಲ್ಯ ಆಧಾರಿತ ವಿಧಾನದ ಲಕ್ಷಣಗಳು. ಇನ್ನು ಇದರ ವಿಮರ್ಶೆ. ಮೊದಲನೇದಾಗಿ, ಸಾಂಪ್ರದಾಯಿಕ ಅಥವಾ ಮೌಲ್ಯ ಆಧಾರಿತ ದೃಷ್ಟಿಕೋನವು ರಾಜಕೀಯ ವಾಸ್ತವಗಳನ್ನು ತಿರಸ್ಕರಿಸಿ ಗಾಳಿಗೋಪುರವನ್ನು ಕಟ್ಟಲು ಪ್ರಯತ್ನ ಮಾಡುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ಈ ವಿಧಾನದ ಮೂಲಕ ರಾಜಕೀಯ ಸಿದ್ಧಾಂತಗಳನ್ನ ಅಧ್ಯಯನ ಮಾಡುವಾಗ ಇಲ್ಲಿ ಕೇವಲ ಮೌಲ್ಯಗಳಿಗಷ್ಟೇ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿ ಘಟಿಸಿರ್ತಕ್ಕಂತಹ ಒಂದು ವಾಸ್ತವತೆಯನ್ನು ನಾವು ಊಹಾತ್ಮಕವಾಗಿ ಒಂದು ಗಾಳಿಗೋಪುರವಾದಂತಹ ಒಂದು ಕಲ್ಪನೆಗಳನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಾ ಇದೆ ಹೊರತು ನೈಜವಾಗಿ ಅಲ್ಲಿ ಘಟಿಸಿರ್ತಕ್ಕಂತಹ ಘಟನೆಯನ್ನು ನಿಖರವಾಗಿ ಸ್ಪಷ್ಟವಾಗಿ ವಿವರಿಸಲಿಕ್ಕೆ ಈ ವಿಧಾನದ ಮೂಲಕ ಸಾಧ್ಯವಿಲ್ಲ. ಎರಡನೇದಾಗಿ, ರಾಜಕೀಯ ಇತಿಹಾಸದ ಉದ್ದಕ್ಕೂ ಅಧಿಕಾರವನ್ನು ಪಡೆದು ಉಳಿಸಿಕೊಳ್ಳುವ ಪ್ರಯತ್ನವಾಗಿದೆ. ಇಂತಹ ಒಂದು ಶಕ್ತಿ ಪ್ರಧಾನ ಅಧಿಕಾರ ಪ್ರಧಾನ ವ್ಯವಸ್ಥೆಗಳಲ್ಲಿ ಮೌಲ್ಯಗಳ ಸ್ಥಾನ ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಅಂತ ಹೇಳ್ಬೋದು. ನಾವು ಪ್ರಾಚೀನ ಕಾಲದಿಂದಲೂ ಇವತ್ತಿನ ಕಾಲದವರೆಗೂ ಆಯಾ ರಾಜ್ಯದಲ್ಲಿ ಇರ್ತಕ್ಕಂತಹ ಸಾರ್ವಭೌಮ ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ ಯಾವುದೇ ಮೌಲ್ಯಗಳ ಆಧಾರಿತವಾಗಿ ಅಧಿಕಾರ ಪಡೆದುಕೊಳ್ಳಲಿಕ್ಕೆ ಯಾರೊಬ್ಬರಿಂದಲೂ ಸಾಧ್ಯವಾಗಿಲ್ಲ. ಇತಿಹಾಸವನ್ನು ಅಧ್ಯಯನಗೈದಾಗ ತನ್ನಲ್ಲಿರ್ತಕ್ಕಂಥ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ ಅಲ್ಲಿ ಶಕ್ತಿ ಪ್ರಧಾನವಾಗಿ, ಅಧಿಕಾರ ಪ್ರಧಾನವಾಗಿ ಅಲ್ಲಿ ಹೋರಾಟ, ಯುದ್ಧ ಘಟಿಸಿರುವುದನ್ನು ನಾವು ಕಾಣಬಹುದು. ಆದರೆ ಮೌಲ್ಯಗಳ ಆಧಾರಿತವಾಗಿ ಅಧಿಕಾರವನ್ನು ವರ್ಗಾವಣೆ ಮಾಡಿರುವುದನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ನೋಡ್ಬೋದು. ಹಾಗಾಗಿ ಇಲ್ಲಿ ಇಂಥ ಒಂದು ವ್ಯವಸ್ಥೆಗಳಲ್ಲಿ ಮೌಲ್ಯಗಳಿಗೆ ಇರ್ತಕ್ಕಂತಹ ಸ್ಥಾನ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿದೆ ಅಂತೇಳಿ ಹೇಳಬಹುದು. ಮೂರನೇದಾಗಿ, ಮನುಷ್ಯರು ಕೂಡ ದೇವರಲ್ಲ. ಇವರು ಕೂಡ ಪ್ರತಿಯೊಬ್ಬ ಮನುಷ್ಯ ಮೋಸ, ರಕ್ತಗಳಿಂದ ಕೂಡಿದಂತಹ ಈ ಜೀವಿ ಎಲ್ಲ ದೌರ್ಬಲ್ಯಗಳನ್ನು ಹೊಂದಿರುತ್ತಾನೆ. ಹೀಗಾಗಿ ಅತಿಯಾಗಿ ಮೌಲ್ಯಗಳಿಗೆ ಆದ್ಯತೆ ನೀಡಿದಾಗ ರಾಜ್ಯಶಾಸ್ತ್ರವನ್ನು, ಇದರ ಅಧ್ಯಯನವನ್ನು ತತ್ವಶಾಸ್ತ್ರದಂತೆ ಆದರ್ಶಪ್ರಾಯವಾಗಿ ಬಿಡ್ತಾ ಇದೆ. ಹಾಗಾಗಿ ಈ ಮನುಷ್ಯ ಮೋಸ, ರಕ್ತಗಳಿಂದ ಕೂಡಿದಂತಹ ಈ ಜೀವಿ ಕೆಲವೊಂದು ದೌರ್ಬಲ್ಯಗಳನ್ನು ಹೊಂದಿದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಿಲ್ಲ ಒಂದು ದೌರ್ಬಲ್ಯಗಳನ್ನು ನಾವು ಕಾಣಬಹುದು. ಹಾಗಾಗಿ ಅತಿಯಾದ ಮೌಲ್ಯಗಳಿಗೆ ಆಧಾರಿತವಾಗಿ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಹೋದಾಗ ನಾವು ತತ್ವಶಾಸ್ತ್ರದಂತೆ ಅಲ್ಲಿರ್ತಕ್ಕಂತಹ ಆದರ್ಶಗಳಿಗೆ ಹೆಚ್ಚಿನವಾದಂತಹ ಒತ್ತನ್ನು ಕೊಡಬೇಕಾಗ್ತಾ ಇದೆ. ಹೀಗೆ ಇದರ ವಿಮರ್ಶೆಯನ್ನು ಹಲವಾರು ರಾಜಕೀಯ ಚಿಂತಕರು ಮಾಡಿದ್ದಾರೆ. ಇದಿಷ್ಟು ಸಾಂಪ್ರದಾಯಿಕ ಅಥವಾ ಮೌಲ್ಯಾಧಾರಿತ ವಿಧಾನ.